ಗ್ರಾಮ ದೇವತೆಯ ಜಾತ್ರೆಯಲ್ಲಿ ರೀಲ್ಸ್ ಮಾಡಿದ್ರೆ ಬೀಳುತ್ತೆ ದಂಡ. ಜಾತ್ರೆಗೆ ಬರುವ ರೀಲ್ಸ್ ಲವರ್ಸ್ಗೆ ಈಗ ಬಿಗ್ ಶಾಕ್ ಇದು. ಗ್ರಾಮ ದೇವತೆ ಜಾತ್ರೆ ನಡೆಯುತ್ತೆ, ಅಲ್ಲಿ ರೀಲ್ಸ್ ಮಾಡಿದ್ರೆ ದಂಡ ಬೀಳುತ್ತೆ. ಜಾತ್ರೆಗೆ ಬರುವಂತವರಿಗೆ ರೀಲ್ಸ್ ಲವರ್ಸ್ ಇರ್ತಾರಲ್ಲ, ರೀಲ್ಸ್ ಮಾಡಬೇಕು ಅಂತಾನೆ ಬಂದಿರ್ತಾರಲ್ಲ, ಅಂಥವರಿಗೆ ಬಿಗ್ ಶಾಕ್ ಇದು. 30,000 ರೂಪಾಯಿ ದಂಡ ಹಾಕೋದಾಗಿ ಗ್ರಾಮಸ್ಥರಿಗೆ ಈಗ ಎಚ್ಚರಿಕೆಯನ್ನು ನೀಡಲಾಗಿದೆ. ವಿಡಿಯೋ ಮಾಡಂಗಿಲ್ಲ, ಗ್ರಾಮ ದೇವತೆ ಜಾತ್ರೆ ವಿಡಿಯೋ ಮಾಡಿದ್ರೆ ಬೀಳುತ್ತೆ ದಂಡ. ನಂಜನಗೂಡಿನ ಗೋಳೂರು ಗ್ರಾಮದಲ್ಲಿ ಡಂಗುರ ಹೊಡಿತಿದ್ದಾರೆ, ಮಾಡಂಗಿಲ್ಲ ರೀಲ್ಸ್ ಅಂತ. ಹೆಣ್ಮಕ್ಳ ಫೋಟೋ ತೆಗೆದ್ರೆ, ಕುಡಿದು ಗಲಾಟೆ ಮಾಡಿದ್ರೆ ಖಂಡಿತವಾಗಿಯೂ ಶಿಕ್ಷೆ ಆಗತ್ತೆ. ಜಾತ್ರೆ ವೇಳೆ ಯಾವುದೇ ರೀತಿಯ ವಿಡಿಯೋ ನಿಷೇಧ. ಇಂದಿನಿಂದ 3 ದಿನಗಳ ಕಾಲ ಗ್ರಾಮ ದೇವತೆ ಮಾರಮ್ಮನ ಜಾತ್ರೆ ನಡೆಯುತ್ತೆ. ಗ್ರಾಮದಲ್ಲಿ ಹೆಣ್ಣು ಮಕ್ಕಳ ಗೌಪ್ಯತೆಯನ್ನ ಕಾಪಾಡಲು ಈ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. 30,000 ರೂಪಾಯಿ ದಂಡದ ಜೊತೆಗೆ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೂಡ ಇಲ್ಲಿ ನೀಡಿರುವಂಥದ್ದು. ಫೆಬ್ರವರಿ 10ರಿಂದ 3 ದಿನಗಳ ಕಾಲ ಗ್ರಾಮ ದೇವತೆ ಮಾರಮ್ಮನ ಜಾತ್ರೆಯ ಆಚರಣೆ ಇರುತ್ತೆ. ಕಟ್ಟುಪಾಡುಗಳಿರ್ತವೆ, ಕಠಿಣ ಕಟ್ಟುಪಾಡುಗಳನ್ನು ಆಚರಿಸಿ ಮಾಡುವಂತಹ ಜಾತ್ರೆ ಇದು. ಇಲ್ಲಿ ಅಪಚಾರವಾಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಈ ಕ್ರಮಕ್ಕೆ ಮುಂದಾಗಿದ್ದಾರೆ. ಈ ಹಬ್ಬದ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಏಳೂರು ಹಬ್ಬಕ್ಕಿಂತ ಗೋಳೂರು ಹಬ್ಬ ಚಂದ ಅಂತ ನಮ್ದೊಂದು ಪ್ರವೃತ್ತಿ ಇದೆ. ಅದ್ರ ಪ್ರಕಾರವಾಗಿ ನಮ್ಮ ಹತ್ರ ಒಂದು ತಿಂಗಳಿಗಟ್ಲೆ ಭಾಳ ಕಟ್ಟುನಿಟ್ಟಿಂದ ಹಬ್ಬ ಮಾಡ್ತೀವಿ. ನಮ್ಮ ಊರಲ್ಲಿ ಒಗ್ಗರಣೆನೇ ಹಾಕಂಗಿಲ್ಲ, ಊರೊಳಗಡೆ ದೋಸೆ ಸುಡಂಗಿಲ್ಲ, ನಾನ್ ವೆಜ್ ಮಾಡಂಗಿಲ್ಲ, ಸ್ವಚ್ಛ ಭೋಜನ ಆ ಥರ ಅಡುಗೆ ಮಾಡ್ಕೊಂಡು ಸಪ್ಪೆ ಸಾಂಬಾರು ಈ ಥರ ಮಾಡ್ಕೊಂಡು ನಾವು ಈ ಹಬ್ಬನ ಭಾಳ ಕಟ್ಟುನಿಟ್ಟಿಂದ ಮಾಡ್ತೀವಿ. ಇದು ನಮ್ಮ ಹತ್ರ 12ನೇ ತಾರೀಕು ಜಾತ್ರೆ ನಡೆಯುತ್ತೆ. ಮತ್ತು 11ನೇ ತಾರೀಕು ಬೆಳಗಿನ ಜಾವ 6 ಗಂಟೆಗೆ ಕೊಂಡ ನಡೆಯುತ್ತೆ. ಈ ಇದರಲ್ಲಿ ಅಕ್ಕಪಕ್ಕದ ಎಲ್ಲ ಗ್ರಾಮದವರು ಕೂಡ ನಮ್ಮ ಗೋಳೂರಿನ ಕೊಂಡ ನೋಡೋಕ್ಕೆ ಮತ್ತು ಜಾತ್ರೆ ನೋಡೋಕ್ಕೆ ತುಂಬ ಜನ ಬರ್ತಾರೆ. ಈ ಜನ ಇಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಸಂದೀಪ್. ಸಂದೀಪ್, ಕೆಲವೊಬ್ರು ಜಾತ್ರೆಗೆ ಬರದೆ ರೀಲ್ಸ್ ಮಾಡೋಕ್ಕೆ ಅನ್ನುವಂಥ ಕಾಲ ಬಂದೋಗಿದೆ. ಈಗ ಜಾತ್ರೆಗೆ ಹೋಗೋಣ, ಒಂದಷ್ಟು ಫೋಟೋ ತೆಕ್ಕೊಳ್ಳೋಣ, ರೀಲ್ಸ್ ಮಾಡೋಣ, ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕೋಣ ಅನ್ನೋ ಯೋಚನೆಯಲ್ಲೇ ಹೋಗ್ತಾರೆ. ಆದರೆ ಈ ಒಂದು ಗೋಳೂರು ಗ್ರಾಮದಲ್ಲಿ ಏನು ಈ ನಿಯಮ ಬಂದಿದೆ, ಇದು ಸ್ವಾಗತಾರ್ಹನಾ ಅಂತ? ಯಾಕಂದರೆ ಡಂಗುರವನ್ನೇ ಹೊಡಿತಿದ್ದಾರೆ, 30,000 ದಂಡ ಅಂತ ಬೇರೆ ಹೇಳ್ತಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ? ಮಂಜರಿ, ಏನು ಸಾಮಾಜಿಕ ಜಾಲತಾಣ ಈಗಿನ ಯುವಕರ ಮೇಲೆ ಯಾವ ರೀತಿಯ ಪ್ರಭಾವ ಬೀರಿದೆ ಅಂತ ಹೇಳಿದ್ರೆ, ರೀಲ್ಸ್ ಇಲ್ಲದೆ ಜೀವನ ಇಲ್ಲ ಅನ್ನುವಂತ ಮಟ್ಟಕ್ಕೆ ಇಂದಿನ ಯುವ ಜನತೆಗಳು ತಲುಪಿರ್ತಕ್ಕಂತಹದ್ದು. ಈ ಒಂದು ಕಾರಣಕ್ಕಾಗಿ ನಂಜನಗೂಡು ತಾಲೂಕಿನ ಗೋಳೂರು ಜನತೆ ಒಂದು ವಿಶೇಷವಾದಂತಹ ಕಠಿಣ ನಿಯಮವನ್ನ ಗ್ರಾಮದಲ್ಲಿ ಜಾತ್ರಾ ಸಂದರ್ಭದಲ್ಲಿ ಜಾರಿಯನ್ನ ಮಾಡಿರ್ತಕ್ಕಂತಹದ್ದು. ಬಹಳ ಪ್ರಮುಖವಾಗಿ ಈ ಒಂದು ನಿಯಮದಿಂದ ಗ್ರಾಮದಲ್ಲಿ ಶಾಂತಿಯನ್ನ ನೆಲೆಸ್ಲಿಕ್ಕಾಗಿ ಮತ್ತು ಹೆಣ್ಣು ಮಕ್ಕಳ ಗೌಪ್ಯತೆಯನ್ನ ಕಾಪಾಡ್ಲಿಕ್ಕಾಗಿ ಈ ಒಂದು ಕಠಿಣ ನಿಯಮವನ್ನು ಜಾರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ಇದೇ ಫೆಬ್ರವರಿ 10ರಿಂದ 3 ದಿನಗಳ ಕಾಲ ಈ ಒಂದು ಗೋಳೂರಿನ ಜಾತ್ರಾ ಗ್ರಾಮ ದೇವತೆ ಆಗಿರ್ತಕ್ಕಂಥ ಮಾರಮ್ಮನ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಸಾಕಷ್ಟು ಕಟ್ಟುಪಾಡುಗಳು, ಕಠಿಣವಾದಂತಹ ಕಟ್ಟುಪಾಡುಗಳನ್ನ ಇಟ್ಕೊಂಡು ಈ ಒಂದು ಗ್ರಾಮಸ್ಥರು ಬಹಳ ವರ್ಷಗಳಿಂದಲೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವವನ್ನ ಆಚರಣೆ ಮಾಡ್ಕೊಂಡು ಬಂದಿರ್ತಾರೆ. ಯಾವ ರೀತಿಯ ಕಟ್ಟುಪಾಡು ಅಂತ ಹೇಳಿದ್ರೆ, ಇಡೀ ಗ್ರಾಮದಲ್ಲಿ ಒಂದು ತಿಂಗಳವರೆಗೂ ಕೂಡ ಯಾರು ಕೂಡ ಒಗ್ಗರಣೆ ಇಲ್ಲದಂತಹ ಊಟವನ್ನ ಮಾಡುವಂತಹದ್ದು ಇಲ್ಲಿನ ಒಂದು ಪ್ರತೀತಿ ಆಗಿರ್ತದೆ. ಅಷ್ಟೇ ಕಟ್ಟುಪಾಡುಗಳನ್ನ ಕೂಡ ಮಾಡ್ಕೊಂಡು ಬಂದಿರ್ತಾರೆ. ಈ ಬಾರಿಯ ಜಾತ್ರೆಯಲ್ಲಿ ಎಲ್ಲಾ ಸಮುದಾಯದವರು ಕೂತು ಒಂದು ತೀರ್ಮಾನವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು, ಗ್ರಾಮದಲ್ಲಿ ಯಾವುದೇ ಒಂದು ವಿಡಿಯೋವನ್ನ ಜಾತ್ರೆ ಸಂದರ್ಭದಲ್ಲಿ ಮಾಡಬಾರ್ದು. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ವಿಡಿಯೋವನ್ನ ಮಾಡಿದ್ರೆ ಅಂತವರಿಗೆ 30,000 ದಂಡವನ್ನ ಗ್ರಾಮದ ಯಜಮಾನರುಗಳು ಆಗ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಅವರನ್ನ ಕಾನೂನು ಕ್ರಮಕ್ಕೂ ಕೂಡ ಒಳಪಡಿಸುವಂತಹ ಎಚ್ಚರಿಕೆಯನ್ನ ನೀಡಿ ಇವತ್ತು ಡಂಗೂರವನ್ನ ಕೂಡ ಸಾರಿಸಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಈ ದಂಡ ಹಾಕುವಂತಹದ್ದು ಪ್ರಸ್ತುತ ಕಾನೂನಿನ ದಿನಗಳಲ್ಲಿ ತಪ್ಪು ಅಂತ ಹೇಳಿದ್ರು ಕೂಡ ತಮ್ಮ ಗ್ರಾಮದ ಶಾಂತಿ ಮತ್ತು ಹೆಣ್ಣು ಮಕ್ಕಳ ಗೌಪ್ಯತೆಯನ್ನ ಕಾಪಾಡಿಕೊಳ್ಳುವಲ್ಲಿ ಈ ನಿಯಮವನ್ನ ಜಾರಿ ಮಾಡಿರ್ತಕ್ಕಂಥದ್ದು ಇತರ ಗ್ರಾಮಗಳಿಗೂ ಮಾದರಿ ಅನ್ನುವಂತ ನಿಟ್ಟಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ಮಂಜರಿ. ಓಕೆ ಸಂದೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.